ಸಿಕ್ಕಾಪಟ್ಟೆ ಅದಿದು ಭಯಂಕರ ಇದು ನೋಡಿ ಈ ಕಡೆ ಮಧ್ಯ ಆ ಕಡೆ ಹೋಗಿ ಆ ಕಡೆ ಬರ್ತಾವಲ್ಲ ಆ ಕಡೆಗೆ ಹೋಗಿ ಯಾರು ಬರೋದು ಸ್ನೇಹಿತರೆ ಈ ಜಾಗ ಬಾಂಬೆ ಟು ಶಿರ್ಡಿಗೆ ಹೋಗ್ಬೇಕಾದ್ರೆ ಎರಡರ ಮಧ್ಯೆ ಸಿಗುವಂಥದ್ದು ತುಂಬ ಅದ್ಭುತವಾದ ಜಾಗ. ರಸ್ತೆ ಬಂಡೆ ಮಧ್ಯ ಹೋಗ್ತಾ ಇದೀವಿ. ಬಂಡೆ ಬೆಟ್ಟದ ಮಧ್ಯದಲ್ಲಿ ರಸ್ತೆಯನ್ನು ಮಾಡಿ ಸುರಂಗ ರೋಡು ಹೆಚ್ಚು ಕಮ್ಮಿ ಅಂದರೆ ಕಮ್ಮಿ ಅಂದ್ರೂ 5-6 ಕಿಲೋಮೀಟ್ರು ಬೆಟ್ಟದ ಒಳಗಡೆ ಸುರಂಗದ ಒಳಗಡೆ ಹೋಗ್ತಾ ಇದ್ದೀವಿ. 5-6 ಕಿಲೋಮೀಟ್ರ್ ಮೇಲೆ ಇದೆ. ತುಂಬ ಅದ್ಭುತವಾದ ಜಾಗ, ರಸ್ತೆ. ಇನ್ನೂ ಅದೇ ಸಖತ್ತ ಮಾಡೋರು ಗುರು, ಭಯಂಕರ ದೂರ. ನೈಟೇ ಚಂದ ಇವು ಈ ಥರದವು. ಎಲ್ಲ ಮಲಗಿರ್ತಿದ್ದೆ. ಸೂಪರ್ ಆಗದೆ. ಏನ್ ಗುರು ಇಷ್ಟೊಂದು ದೂರ? ಅಯ್ಯೋ ರಾಮ, ಅದ್ಭುತ. ಎಷ್ಟು ವರ್ಷ ಆಯ್ತಪ್ಪ ಈ ರೋಡ್ ಮಾಡಕ್ಕೆ ಅಲ್ಲಿಂದ ವಿಡಿಯೋ ಮಾಡಲಿಲ್ಲ, ಈ ವಿಡಿಯೋ ಕಟ್ಟ ಬಂದು ಈ ರೋಡ್ಗೆ ಮಾಡಿದೆ ನೋಡು ಸ್ನೇಹಿತರೆ. ಮತ್ತೆ ಇದು ಈ ಥರ ಒಂದೇ ಅಲ್ಲ, ಈ ಥರದ್ದು ತುಂಬ ಇದೆ. ಬಾಂಬೆ ಟು ಶಿರ್ಡಿ ಬರಬೇಕಾದ್ರೆ ಈ ಥರ ಸುರಂಗ ಮಾರ್ಗ ತುಂಬ ಕಡೆ ಇದೆ. ಆದರೆ ಅದೆಲ್ಲವೂ ಕೂಡ ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಇತ್ತು. ಆದರೆ ಇದು ನಾನು ಆವಾಗಲೇ ನಿಮಗೆ 5-6 ಕಿಲೋಮೀಟ್ರ್ ಇದೆ. ಯಾಕೋ ಇದು ಇನ್ನೂ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ. ಇನ್ನೂ ಸುರಂಗ ಮಾರ್ಗದೊಳಗಡೆ ಹೋಗ್ತಾ ಇದ್ದೀವಿ. ಒಂದು ಅದ್ಭುತವಾದ ಅನುಭವ. ನಾವು ಬೆಂಗಳೂರಿಂದ ಒಂದು 42 ಜನ ಬೆಂಗಳೂರಿಂದ ಬಾಂಬೆಗೆ ಬಂದು ಬಾಂಬೆ ಸೈಟ್ ಸೀನ್ ಮಾಡಿಕೊಂಡು ಶಿರ್ಡಿಗೆ ಹೋಗ್ತಾ ಇದ್ದೀವಿ. ಶಿರ್ಡಿಗೆ ಹೋಗ್ಬೇಕಾದ್ರೆ ಆನ್ ದ ವೇ ಈ ಒಂದು ರಸ್ತೆ ಮಾರ್ಗ ಹೋಗ್ಬೇಕಾದ್ರೆ ಸುರಂಗ ಮಾರ್ಗದ ಒಳಗಡೆ ಹೋಗ್ತಾ ಇದ್ದೀವಿ. ನಿಜಕ್ಕೂ ಒಂಥರ ಇದು ಒಳ್ಳೆ ಅನುಭವವನ್ನು ಕೊಡ್ತು, ಖುಷಿಯಾಗುತ್ತೆ ನೋಡಲಿಕ್ಕೆ. ನಿಜವಾಗ್ಲೂ ಇಂಥ ರಸ್ತೆಗಳು ಸಾರ್ವಜನಿಕರಿಗೆ ಬೇಕಾಗಿತ್ತು. ಅದನ್ನು ಮಹಾರಾಷ್ಟ್ರ ಸರ್ಕಾರ ಮಾಡಿದೆ. ನಿಜಕ್ಕೂ ಮಹಾರಾಷ್ಟ್ರ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳಿ ಬಯಸ್ತೇನೆ. ಇದು ಭಾರತ ಸರ್ಕಾರ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಇದು ಸಂಪೂರ್ಣ ಭಾರತ ಸರ್ಕಾರದಿಂದ ಇದಕ್ಕೆ ಮಹಾರಾಷ್ಟ್ರ ಸರ್ಕಾರವೂ ಕೂಡ ಕೈ ಜೋಡಿಸಿದೆ. ಹಾಗಾಗಿ ಇಂಥ ರಸ್ತೆಗಳು ನಮ್ಮ ಕರ್ನಾಟಕದಲ್ಲೂ ಕೂಡ ನಾವು ಏನು ಬ್ಯಾಂಗ್ಳೂರು ಟು ಮಂಗಳೂರು ಹೋಗ್ತೀವಿ, ಧರ್ಮಸ್ಥಳ, ಆ ರಸ್ತೆಯಲ್ಲಿ ಇಂಥ ರಸ್ತೆಗಳನ್ನು ಮಾಡಿದ್ರೆ ತುಂಬ ಅನುಕೂಲ ಅಂತ ಅನ್ಕೋತೀನಿ. ನಿಜಕ್ಕೂ ಖುಷಿ ಆಗ್ತಾ ಇದೆ, ತುಂಬ ಖುಷಿ ಆಗುತ್ತೆ. ಇಂಥ ರಸ್ತೆಗಳು ಬೇಕು ನಮಗೆ. ಯಾಕೆಂದರೆ ಯಾವುದೇ ಒಂದು ಟರ್ನಿಂಗ್ಗಳು ಕರುಗಳಿಲ್ಲದೇ ಒಂದು ಬೆಟ್ಟದ ಒಳಗಡೆ ಸುರಂಗದ ಒಳಗಡೆ ನಾವು ಹೋಗ್ತಾ ಇದ್ರೆ ಒಂದು ಮೈ ರೋಮಾಂಚನಿಸುವಂಥ ಅನುಭವ. ನೀವೇ ನೋಡ್ತಾ ಇದ್ದೀರಾ, ನಾವು ಎಲ್ಲಿಂದ ವಿಡಿಯೋ ಮಾಡ್ತಾ ಇದ್ದೀವಿ ಅಂತ. ಇನ್ನೂ ಕೂಡ ನಾವು ಸುರಂಗದಿಂದ ಹೊರಗಡೆ ಬಂದಿಲ್ಲ, ಇನ್ನು ಸುರಂಗದ ಒಳಗಡೆ ಇದ್ದೀವಿ. ಅದ್ರ ಮಧ್ಯೆ ಸುರಂಗದ ಒಳಗಡೆ ಪಕ್ಕದ ಆಪೋಸಿಟ್ನಲ್ಲಿ ಬರ್ತಕ್ಕಂಥ ರಸ್ತೆಗೆ ಒಂದು ಇಲ್ಲಿಂದು ಎಂಟ್ರಿ ಕೊಟ್ಟಿದ್ದಾರೆ ಮಧ್ಯ. ಆ ಎಂಟ್ರಿ ನೀವು ನೋಡ್ಬೋದು ಇದೆ. ಈ ಥರ ಮಧ್ಯ ತುಂಬ ಎಂಟ್ರಿಗಳನ್ನ ಕೊಟ್ಟಿದ್ದಾರೆ. ಖುಷಿಯಾಗುತ್ತೆ ನೋಡಲಿಕ್ಕೆ. ಇಂಥ ರಸ್ತೆಗಳು ಕರ್ನಾಟಕದಲ್ಲೂ ಕೂಡ ತಂದರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ಸುರಂಗದ
ಸುರಂಗದಿಂದ ಹೊರಗಡೆ ಬರ್ತಾ ಇದ್ದೀವಿ. ನೀವು ನೋಡಿದ್ರಿ, ನೋಡಿ ಸ್ನೇಹಿತರೆ, ಇವಾಗ ಜಸ್ಟ್ ಸುರಂಗದಿಂದ ಹೊರಗಡೆ ಬರ್ತಾ ಇದ್ದೀವಿ. 6 ನಿಮಿಷ 20 ಸೆಕೆಂಡ್ಗಳಾಗ್ತಾ ಬರ್ತಾ ಇದೆ. ನಾವು ಎಂಟ್ರಿ ಒಳಗಡೆ ಬಂದಮೇಲೆ ಆಮೇಲೆ ತೊಗೊಂಡು ಮಾಡ್ಕೊಂಡಿದ್ದೀವಿ. ಇವಾಗ ಹೊರಗಡೆ ಬರ್ತಾ ಇದ್ದೀವಿ. ಧನ್ಯವಾದಗಳು.